ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಬೋಯರ್ ಮೊರೆ ಹಾರ್ಸ್ಪೂಲ್ ಅಲ್ಗಾರಿದಮ್ದು ಪಾರ್ಟ್ 2 ಅಂದ್ರೆ ಎರಡನೇ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗೋಣ. ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪಾರ್ಟ್ 1 ವಿಡಿಯೋ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅಸೆಸ್ ಮಾಡ್ತಾ ಹೋಗ್ಬೋದು. ಸೊ ಇವಾಗ ಹಾರ್ಸ್ಪೂಲ್ ಅಲ್ಗಾರಿದಮ್ ನ ಹೇಗೆ ಸಾಲ್ವ್ ಮಾಡಬೇಕು ಅಂತಂದ್ರೆ, ಫಸ್ಟ್ ಸ್ಟೆಪ್ ಅಲ್ಲಿ ಸ್ಟೆಪ್ 1 ನಾವು ಬ್ಯಾಡ್ ಮ್ಯಾಚ್ ಟೇಬಲ್ ನ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ಬೇಕು. ಬ್ಯಾಡ್ ಮ್ಯಾಚ್ ಟೇಬಲ್. ಸೊ ಈ ಬ್ಯಾಡ್ ಮ್ಯಾಚ್ ಟೇಬಲ್ ನ ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು ಅಂತಂದ್ರೆ, ನಾವು ಒಂದು ಫಾರ್ಮುಲಾನ ಯೂಸ್ ಮಾಡ್ತಾ ಹೋಗ್ತೀವಿ ಬ್ಯಾಡ್ ಮ್ಯಾಚ್ ಟೇಬಲ್ ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ. ಸೊ ಆ ಫಾರ್ಮುಲಾ ಏನು ಅಂತಂದ್ರೆ, ವ್ಯಾಲ್ಯೂ ಈಸ್ ಈಕ್ವಲ್ ಟು ಲೆಂತ್ ಮೈನಸ್ ಇಂಡೆಕ್ಸ್ ಮೈನಸ್ 1. ಸೊ ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವು ಬ್ಯಾಡ್ ಮ್ಯಾಚ್ ಟೇಬಲ್ ನ ಕನ್ಸ್ಟ್ರಕ್ಟ್ ಮಾಡಬೇಕು. ಏನು, ವ್ಯಾಲ್ಯೂ ಇಸ್ ಈಕ್ವಲ್ ಟು ಲೆಂತ್ ಮೈನಸ್ ಇಂಡೆಕ್ಸ್ ಮೈನಸ್ 1. ಸೊ ಇವಾಗ ನಮಗೆ ಯಾವ್ಯಾವ ಲೆಟರ್ ನಮ್ಮ ಪ್ಯಾಟ್ರನ್ ಅಲ್ಲಿ ಇದೆ ಅಂತ ನೋಡ್ಬೇಕು. ಸೊ ಈ ಪ್ಯಾಟ್ರನ್ ಏನ್ ಮಾಡ್ಬೇಕು, ಈ ಟೆಕ್ಸ್ಟ್ ಮುಖಾಂತರ ಹೀಗೆ ನೋಡ್ತಾ ಹೋಗ್ಬೇಕು. ಸೊ ಮ್ಯಾಚ್ ಆದಾಗ ಅಲ್ಲಿಗೆ ಸೇರಿಸಬೇಕು. ಅದೇ ಹಾರ್ಸ್ಪೂಲ್ ಅಲ್ಗಾರಿದಮ್. ಸೊ ಇವಾಗ ಈ ಟೂತ್ ಅದನ್ನ ತಗೊಳ್ಳೋಣ. ನಮ್ಮ ಪ್ಯಾಟ್ರನ್ ಏನು, TOOTH. ಈಗ ಇಂಡೆಕ್ಸಿಂಗ್ ಮಾಡಿ 0 ಇಂದ ಶುರು ಮಾಡ್ಬೇಕು. 0 1 2 3 4. ಸೊ 0 ಇಂದ 4 ಇಂಡೆಕ್ಸ್ ಮಾಡಾಯ್ತು. ನೆಕ್ಸ್ಟ್ ಲೆಂತ್ ಏನಾಗುತ್ತೆ, ಲೆಂತ್ ಈಸ್ ಈಕ್ವಲ್ ಟು ಎಷ್ಟು ನಂಬರ್ಸ್ ಇದೆ, 1 2 3 4 5. ಸೊ 0 to 4 ಅಂದ್ರೆ ಟೋಟಲ್ 5. ಸೊ ಲೆಂತ್ ಆಫ್ ದ ಪ್ಯಾಟ್ರನ್ ಏನಾಗುತ್ತೆ 5. ಸೊ ಲೆಂತ್ ಸಿಕ್ತು, ಇಂಡೆಕ್ಸ್ ಸಿಕ್ತು. ಸೊ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಸೊ ಇವಾಗ ಟೇಬಲ್ ನ ಬರೀರಿ. ವ್ಯಾಲ್ಯೂ ಮತ್ತೆ ಇನ್ನೊಂದೇನು ಲೆಟರ್ ಮತ್ತೆ ಅವುಗಳ ವ್ಯಾಲ್ಯೂನ ಬರೀತಾ ಹೋಗ್ಬೇಕು. ಮೊದಲನೇ ಲೆಟರ್ ಯಾವುದು, ಟಿ. ನೆಕ್ಸ್ಟ್ ಎರಡನೇ ಲೆಟರ್ ಯಾವುದು, ಓ. ಎರಡನೇ ಲೆಟರ್ ಓ. ಮತ್ತೆ ಇನ್ನೊಂದು ಓ ಬಂದಿದೆ, ಆಲ್ರೆಡಿ ಬರ್ದಾಗಿದೆ, ಮತ್ತೆ ಬರಿಬೇಡಿ. ನೆಕ್ಸ್ಟ್ ಟಿ ಆಲ್ರೆಡಿ ಬರ್ದಾಗಿದೆ, ಮತ್ತೆ ಬರಿಬೇಡಿ. ಎಚ್. ಸೊ ಇವಾಗ ಇಷ್ಟು ಮಾತ್ರ ಉಳ್ಕೊಂತು. ಅದೇ ಏನಾದ್ರೂ ನಮಗೆ ಕೊಟ್ಟಿರುವಂತ ಟೆಕ್ಸ್ಟ್ ಅಲ್ಲಿ ಸ್ಪೇಸಸ್ ಗಳಿದ್ದಿದ್ರೆ, ಅಂದ್ರೆ ಜಾಗ ಇದ್ದಿದ್ರೆ ನಾವು ಸ್ಪೇಸ್ ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡಬೇಕಿತ್ತು. ಆದ್ರೆ ಇಲ್ಲಿ ಸ್ಪೇಸ್ ಗಳು ಎಲ್ಲೂ ಇಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಸ್ಪೇಸ್ ನ ಏನು ಇನ್ಕ್ಲೂಡ್ ಮಾಡಲ್ಲ, ಕೇವಲ TOH ಮಾತ್ರ ಈ ಟೇಬಲ್ ಅಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ಇವಾಗ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ವ್ಯಾಲ್ಯೂ ಹೇಗೆ ಫೈಂಡ್ ಔಟ್ ಮಾಡೋದು, ಈ ಫಾರ್ಮುಲಾನ ಯೂಸ್ ಮಾಡಿ. ವ್ಯಾಲ್ಯೂ ಈಸ್ ಈಕ್ವಲ್ ಟು ಮೊದಲನೇದು ಯಾವುದು, ಟಿ. ಸೊ ಈ ಟಿ ನ ತಗೊಳ್ಳೋಣ. ಸೊ ಅದರ ಇಂಡೆಕ್ಸ್ ಎಷ್ಟು, 0. ಲೆಂತ್ ಎಷ್ಟು, ಟೋಟಲ್ ಲೆಂತ್ ತಗೋಬೇಕು. ಸೊ ಟೋಟಲ್ ಲೆಂತ್ 5 ಇದೆ, ಇಂಡೆಕ್ಸ್ 0 ಮೈನಸ್ 1. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ, 5 ಮೈನಸ್ 0 ಮೈನಸ್ 1 ಅಂತಂದ್ರೆ 4. ಸೊ 4 ನ ಇಲ್ಲಿ ಅಪ್ಡೇಟ್ ಮಾಡಿ. ನೆಕ್ಸ್ಟ್ ಟಿ ಆಯ್ತು. ನೆಕ್ಸ್ಟ್ ಓ ಇನ ಇಂಡೆಕ್ಸ್ ಎಷ್ಟು, 1. ಸೊ 5 ಮೈನಸ್ ಇಂಡೆಕ್ಸ್ ಎಷ್ಟು, 1 ಮೈನಸ್ 1 ವಿಚ್ ಇಸ್, ಈ ವ್ಯಾಲ್ಯೂ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ, ಇಂಡೆಕ್ಸ್ ವ್ಯಾಲ್ಯೂ. ಲೆಂತ್ ಮತ್ತೆ ಮೈನಸ್ 1 ಹಾಗೆ ಇರುತ್ತೆ. ಸೊ 5 ಮೈನಸ್ 1 ಮೈನಸ್ 1 ಅಂದ್ರೆ ಮೈನಸ್ 1 ಮೈನಸ್ 1 ಮೈನಸ್ 2 ಆಗುತ್ತೆ. ಸೊ 5 ಮೈನಸ್ 2 ಈಸ್ 3. ಸೊ ಇವಾಗ ಓ ವ್ಯಾಲ್ಯೂ ಸಿಕ್ತು 3. ನೆಕ್ಸ್ಟ್ ಮತ್ತೆ ಇನ್ನೊಂದು ಓ, 5 ಮೈನಸ್ ಅದರ ಇಂಡೆಕ್ಸ್ ವ್ಯಾಲ್ಯೂ ಎಷ್ಟು, 2. 5 ಮೈನಸ್ 2 ಮೈನಸ್ 1 ವಿಚ್ ಈಸ್ ಈಕ್ವಲ್ ಟು ಮೈನಸ್ 2 ಮೈನಸ್ 1 ಎಷ್ಟಾಗುತ್ತೆ, ಮೈನಸ್ 3 ಆಗುತ್ತೆ. 5 ಮೈನಸ್ 3 2. ಸೊ ಇವಾಗ ಏನಾಯ್ತು, ನನಗೆ ಹೊಸ ಓ ವ್ಯಾಲ್ಯೂ ಏನ್ ಬಂತು, 2 ಬಂತು. ನನಗೆ ಮೊದಲಿನ ಓ ವ್ಯಾಲ್ಯೂ ಎಷ್ಟಿತ್ತು, 3. ಸೊ ಕಡಿಮೆ ಯಾವುದು, 2. ಅದಕ್ಕೆ ಏನ್ ಮಾಡ್ತೀನಿ, 2 ಅಂತ ಅಪ್ಡೇಟ್ ಮಾಡ್ತೀನಿ. ಅದನ್ನ ತೆಗೆದು 2 ಅಂತ ಅಪ್ಡೇಟ್ ಮಾಡಬೇಕು. ಈಗ ಮತ್ತೆ ಟಿ. ಸೊ ಟಿ ನ ತಗೊಂಡ್ರೆ 5 ಮೈನಸ್ ಇದರ ಇಂಡೆಕ್ಸ್ ಎಷ್ಟು, 3. 5 ಮೈನಸ್ 3 ಮೈನಸ್ 1 ವಿಚ್ ಈಸ್ ಈಕ್ವಲ್ ಟು 5 ಮೈನಸ್ 3 ಅಂತಂದ್ರೆ ಮೈನಸ್ 3 ಮೈನಸ್ 1 ಅಂತಂದ್ರೆ ಮೈನಸ್ 4 ಆಯ್ತು. 5 ಮೈನಸ್ 4 ಈಸ್ 1. ಸೊ ಇವಾಗ ಏನಾಯ್ತು, ಹೊಸ ಟಿ ವ್ಯಾಲ್ಯೂ ಏನ್ ಸಿಕ್ತು, 1. ಹಳೆ ಟಿ ವ್ಯಾಲ್ಯೂ ಎಷ್ಟಿತ್ತು, 4. ಚಿಕ್ಕದು ಯಾವುದು, 1. ಸೊ ಏನ್ ಮಾಡ್ತೀನಿ, 1 ಅಂತ ಬರಿತೀನಿ. ಈಗ ನನಗೆ ಯಾವ್ದು ಉಳಿತು, ಎಚ್ ಉಳಿತು. ಸೊ ಹೆಚ್ಚಿನ ಇಂಡೆಕ್ಸ್ ಎಷ್ಟು, 4. ಸೊ 5 ಮೈನಸ್ 4 ಮೈನಸ್ 1 ಏನಾಗುತ್ತೆ, 0 ಆಗ್ಬಿಡುತ್ತೆ. ನನಗೆ 0 ಮಾಡಬಾರ್ದು. ಸೊ ಏನ್ ಮಾಡ್ತೀನಿ ಅಂತಂದ್ರೆ, ಕೊನೆಯದೇನಿರುತ್ತೆ ಪ್ರತಿಯೊಂದು ಪ್ರೋಸೆಸ್ ಅಲ್ಲಿ ಅವ್ರು ಏನೇ ಕ್ವಶನ್ ಕೊಟ್ಟರು ಕೊನೆಯ ಪ್ಯಾಟ್ರನ್ ಇನ ಲೆಟರ್ ಕೊಟ್ಟಿರುವಂತ ಪ್ಯಾಟ್ರನ್ ಇನ ಕೊನೆಯ ಲೆಟರ್ಗೆ ನಾವೇನ್ ಮಾಡಬೇಕು, ಲೆಂತಿನ ವ್ಯಾಲ್ಯೂನ ಬರೆದು ಬಿಡಬೇಕು. ಏನ್ ಮಾಡಬೇಕು, ಲೆಂತಿನ ವ್ಯಾಲ್ಯೂ ಡೈರೆಕ್ಟ್ ಆಗಿ ಬರೀಬೇಕು. ಲೆಂತ್ ವ್ಯಾಲ್ಯೂ ಎಷ್ಟು, 5. ಸೊ 5 ನ ಬರೀಬೇಕು.
ಈಗ ಏನ್ ಮಾಡೋಣ, ಈ ವ್ಯಾಲ್ಯೂಗಳನ್ನ ಇಟ್ಕೊಂಡು ಈ ಪ್ಯಾಟ್ರನ್ ಅನ್ನ ಈ ಟೆಕ್ಸ್ಟ್ಗೆ ಮ್ಯಾಚ್ ಮಾಡ್ತಾ ಬರೋಣ. ಸೊ ಈಗ ಬ್ಯಾಡ್ ಮ್ಯಾಚ್ ಟೇಬಲ್ ವ್ಯಾಲ್ಯೂಗಳು ಗೊತ್ತಾದು. ಫಸ್ಟ್ ಟೆಕ್ಸ್ಟ್ ನ ಬರ್ಕೊಳ್ಳಿ. TRUST ಟ್ರಸ್ಟ್, HARD ಟ್ರಸ್ಟ್ ಆರ್ ಟೂತ್ ಬ್ರಷಸ್. ಸೊ ಈ ಕೊಟ್ಟಿರುವಂತ ಟೆಕ್ಸ್ಟ್ ಅಲ್ಲಿ ನಾನು ಟೂತ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಟೈಮ್ ಬರೀತೀನಿ ಟೂತ್ ಬರೀತೀನಿ TOOTH. ಈಗ ಮ್ಯಾಚ್ ಮಾಡ್ತಾ ಬನ್ನಿ. ಸೊ ಈ H ಕೊನೆಯದೇನಿದೆ ಅದನ್ನ ಮ್ಯಾಚ್ ಮಾಡಬೇಕು ಫಸ್ಟ್. ಸೊ ಕೊನೆಯದೇನಾಗ್ತಾ ಇದೆ, ಟಿಗೆ ಮ್ಯಾಪ್ ಆಗ್ತಾ ಇದೆ. ಕೊನೆಯದೇನಾಗ್ತಾ ಇದೆ, ಟಿ. ಎರಡು ಸೇಮಾ ಇಲ್ಲ. ಸೊ ಇವಾಗ ಏನ್ ಮಾಡಬೇಕು, ಈ ಟಿ ಇದೆಯಲ್ಲ, ಈ ಟಿ ನ ವ್ಯಾಲ್ಯೂನ ನಾನು ನೋಡ್ಬೇಕು. ಟಿ ನ ವ್ಯಾಲ್ಯೂ ಏನು 1. ಸೊ 1 ಪ್ಲೇಸ್ ಜಂಪ್ ಆಗ್ತೀನಿ. ಸೊ 1 ಪ್ಲೇಸ್ ಜಂಪ್ ಆದ್ರೆ ಏನಾಯ್ತು, ಇದರ ಸ್ಟ್ರೈಟಿಗೆ ನನ್ನ H ಬರುತ್ತೆ. ನನ್ನ ಉಳಿದಿದ್ದೇನಾಯ್ತು, 1 ಪ್ಲೇಸ್ ಜಂಪ್ ಆಯ್ತು. ಟೂತ್ ಇಲ್ಲಿ ಬರ್. ಇವಾಗ ಏನಾಯ್ತು, H ಮತ್ತೆ H ಮ್ಯಾಪ್ ಆಯ್ತು. H ಮತ್ತೆ H ಮ್ಯಾಪ್ ಆಯ್ತಾ. ಸೊ ಆದ್ರೆ ಟಿ ಮತ್ತೆ ಟಿ ಮ್ಯಾಪ್ ಆಯ್ತಾ. ಇದನ್ನ ಅಳಿಸ್ತೀನಿ ರೆಫರೆನ್ಸ್ಗೆ, ನಿಮಗೆ ಆಮೇಲೆ ಬರೀಬೇಕಾದ್ರೆ ಅದಿರ್ಲಿ, ಆದ್ರೆ ರೆಫರೆನ್ಸ್ಗೆ ಇವಾಗ ಕನ್ಫ್ಯೂಸ್ ಆಗುತ್ತಲ್ಲ ಅದಕ್ಕೋಸ್ಕರ ಅಳಿಸ್ದೆ. ಈಗ H ಮ್ಯಾಚ್ ಆಯ್ತು, ಟಿ ಮತ್ತೆ ಟಿ ಮ್ಯಾಚ್ ಆಗ್ತಾ ಇದೆ, ಆದ್ರೆ O ಮತ್ತೆ S ಮ್ಯಾಚ್ ಆಗ್ತಾ ಇಲ್ಲ. ಸೊ ಏನ್ ಮಾಡ್ಬೇಕು ಅಂತಂದ್ರೆ ನೋಡಿ, ಸ್ಟಾರ್ಟಿಂಗ್ ಇದು ಯಾವ್ದಕ್ಕೆ ಮ್ಯಾಚ್ ಮಾಡ್ತಾ ಇರೋದು, Hಗಲ್ವಾ. ಸೊ ಆ H ನ ವ್ಯಾಲ್ಯೂನ ನೋಡಿ, H ವ್ಯಾಲ್ಯೂ ಎಷ್ಟು 5. ಸೊ ಆ 5 ಪ್ಲೇಸ್ ಜಂಪ್ ಮಾಡಬೇಕು. 1 2 3 4 5 ಅಂದ್ರೆ ಇಲ್ಲಿ ಬಂತು ಓಗೆ H ಬರುತ್ತೆ. ಸೊ ಇನ್ನು ಉಳಿದಿದ್ದ ಈ ಕಡೆ ಬರಲಿ, TOOTH. ಈಗ ಏನಾಯ್ತು, H ಮತ್ತೆ O. H ಮತ್ತೆ O ಸೇಮಾ ಇಲ್ಲ, H ಮತ್ತೆ O ಸೇಮ್ ಅಲ್ಲ. ಸೊ ಏನ್ ಮಾಡಬೇಕು, O ಇದೆಯಲ್ಲ ಅದನ್ನ ರೌಂಡ್ ಅಪ್ ಮಾಡ್ಕೊಡಿ. ಅದರ ವ್ಯಾಲ್ಯೂ ಏನಿದೆ ನೋಡಿ, 2 ಇದೆ. ಸೊ 2 ಪ್ಲೇಸ್ ಜಂಪ್ ಮಾಡಿ, 1 2. ಸೊ 2 ಪ್ಲೇಸ್ ಜಂಪ್ ಮಾಡಿದ್ರೆ TOOTH. ಈಗ H ಮತ್ತೆ T ಸೇಮಾ ಇಲ್ಲ. ಸೊ ಏನ್ ಮಾಡಬೇಕು, ಟಿ ವ್ಯಾಲ್ಯೂನ ರೌಂಡ್ ಅಪ್ ಮಾಡಬೇಕು, ಅದರ ವ್ಯಾಲ್ಯೂನ ಟೇಬಲ್ ಅಲ್ಲಿ ನೋಡಬೇಕು, ಅದರಷ್ಟು ಜಂಪ್ ಆಗಬೇಕು. ಎಷ್ಟಿರೋದು, 1 ವ್ಯಾಲ್ಯೂ ಜಂಪ್. ಸೊ 1 ವ್ಯಾಲ್ಯೂ ಜಂಪ್ ಅಂದ್ರೆ TOOTH. ಈಗ ಜಂಪ್ ಮಾಡಿದೆ ಅಲ್ವಾ, ನೋಡಿ ಮತ್ತೆ ಮ್ಯಾಚ್ ಮಾಡ್ತಾ ಬರೋಣ. ಈಗ ನೋಡಿ, H ಮತ್ತೆ H ಮ್ಯಾಪ್ ಆಯ್ತಾ, ಕರೆಕ್ಟ್. ಟಿ ಮತ್ತೆ ಟಿ ಮ್ಯಾಪ್ ಆಯ್ತು, O ಮತ್ತೆ O ಮ್ಯಾಪ್, O ಟಿ ಟಿ. ಸೊ ನಾವೇನ್ ಮಾಡಿದ್ವಿ, ಇವಾಗ ಈ ಟೂತ್ ಅನ್ನೋ ಪ್ಯಾಟ್ರನ್ ಅನ್ನ ಕೊಟ್ಟಿರುವಂತ ಟೆಕ್ಸ್ಟ್ ಟ್ರಸ್ಟ್ ಹಾರ್ಡ್ ಟೂತ್ ಬ್ರಷಸ್ ಅಲ್ಲಿ ಹುಡುಕಿದ್ವು. ಸೊ ಫಸ್ಟ್ ಏನ್ ಮಾಡಬೇಕು, ಬ್ಯಾಡ್ ಮ್ಯಾಚ್ ಟೇಬಲ್ ನ ಕನ್ಸ್ಟ್ರಕ್ಟ್ ಮಾಡಬೇಕು. ಬ್ಯಾಡ್ ಮ್ಯಾಚ್ ಟೇಬಲ್ ಈ ಫಾರ್ಮುಲಾ ಏನು, ವ್ಯಾಲ್ಯೂ ಈಸ್ ಈಕ್ವಲ್ ಟು ಲೆಂತ್ ಮೈನಸ್ ಇಂಡೆಕ್ಸ್ -1. ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ವ್ಯಾಲ್ಯೂನ ಕಂಡುಹಿಡಿಬೇಕು. ಕೊನೆ ಲೆಟರ್ ಇರುತ್ತಲ್ಲ, ಅಂದ್ರೆ ಇಲ್ಲಿ ಪ್ಯಾಟ್ರನ್ ಅಲ್ಲಿ ಕೊನೆ ಲೆಟರ್ ಯಾವುದು, H. ಅದಕ್ಕೆ ಏನ್ ಮಾಡಬೇಕು, ಲೆಂತ್ ನ ಬರ್ಕೊಡ್ಬೇಕು. ಸೊ ಲೆಂತ್ ಎಷ್ಟು, 1 2 3 4 5. ಸೊ 5 ಅಂತ ಡೈರೆಕ್ಟ್ ಆಗಿ ಬರ್ಕೊಡ್ಬೇಕು. ಯಾವ್ದು ವ್ಯಾಲ್ಯೂ ಬರಿಬೇಕಾದ್ರೆ H ಗೆ 5 ಅಂತ ಬರ್ಕೊಡ್ಬೇಕು. ಕೊನೆಯದು ಯಾವ್ದು ಲೆಟರ್ ಇರುತ್ತೆ ಅದಕ್ಕೆ ಲೆಂತ್ ನ ಬರಿಬೇಕು. ಇನ್ನು ಉಳಿದಿದ್ದಕ್ಕೆ ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಚೆಕ್ ಮಾಡಿ ಪ್ಯಾಟ್ರನ್ ಅನ್ನ ಕಂಡುಹಿಡಿತಾ ಹೋಗಿ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಮೊದಲನೇ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.